ಹಾಯ್ ಮಕ್ಕಳ, ಹೇಗಿದೆ ತಾವೆಲ್ಲ? ಎಲ್ಲರೂ ಆರಾಮದಿರ ಅಂತ ಭಾವಿಸ್ತೀನಿ. ಮಕ್ಕಳೇ, ನಿಮಗಾಗಿ ನಾನು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಸೈನಿಕ್ ಎಕ್ಸಾಮ್ 2025ಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮ್ಯಾಥ್ಸ್ ಪಾರ್ಟ್, ಮ್ಯಾಥ್ಸ್ ಅಂದ್ರೆ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರತಿ ವಿಡಿಯೋದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ವಶನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಅನ್ನ ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ. ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ವತಿಯಿಂದ ನಡೀತಕ್ಕಂಥ ಮತ್ತು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ವತಿಯಿಂದ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಸ್ಕಿ ವತಿಯಿಂದ, ಮಸ್ಕಿ ಗೂಡೂರು ವತಿಯಿಂದ ನಡೀತಕ್ಕಂಥ ಆನ್ಲೈನ್ ಕ್ಲಾಸ್ಗೆ ತಮ್ಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮಕ್ಕಳೇ, ತಾವೆಲ್ಲರೂ ತರಬೇತಿ ಕೇಂದ್ರಗಳನ್ನು ಮುಗಿಸಿ ಮತ್ತು ತರಬೇತಿ ಕೇಂದ್ರಕ್ಕೆ ಹೋಗದೆ ಮನೆಯಲ್ಲೇ ಪ್ರಿಪರೇಷನ್ ಮಾಡ್ತಕ್ಕಂತಹ ಎಲ್ಲ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ 10 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ತೆಗೆದುಕೊಂಡು ಬಂದಿದ್ದೀನಿ. ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ನಿಮಗಾಗಿ. ವೆರಿ ಕಾಮನ್ ಕ್ವಶನ್ ಇನ್ ಆಲ್ ಎಕ್ಸಾಮ್ಸ್. ದಿಸ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಕಾಮನ್ಲಿ. ಓಕೆ, ನೋಡೋಣ. ಮೊದಲನೇ ಪ್ರಶ್ನೆ ಇದೆ, ಆನ್ಸರ್ ಮಾಡೋಣ. ನೋಡೋಣ, ತುಂಬಾ ಈಸಿ ಇರ್ತಕ್ಕಂಥ ಕೂಡ್ಸೋ ಲೆಕ್ಕ ಇದೆ. ಕೂಡ್ಸೋ ಲೆಕ್ಕ ಅಂತಂದ್ರೆ ನೋಡ್ಕೊಡಿ, 200 ಪ್ಲಸ್ 5 ಪ್ಲಸ್ 3 10 ಪ್ಲಸ್ 6/1000. add 200 plus 5 plus 3/10 plus 6/1000. just you have to add. ಇದನ್ನ ನೋಡಿದ ತಕ್ಷಣ ಆನ್ಸರ್ನ ಗೆಸ್ ಮಾಡಬಹುದು. ನೀವು ಹೇಗೆ ಮಾಡೋದು? ಯಾಕಂದ್ರೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ದಲ್ಲಿ ಸಮಯದ ಉಳಿತಾಯ ಬಹಳ ಇಂಪಾರ್ಟೆಂಟ್. ಎಲ್ಲ 125 ಕ್ವಶನ್ಸ್ ನೀವು ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಸೇವ್ ಟೈಮ್. ಎಲ್ಲಿ ಸೇವ್ ಮಾಡೋದು, ಎಲ್ಲಿ ಸಮಯ ಉಳಿತಾಯ ಮಾಡೋದು ಅಂತಂದ್ರೆ ಸರಳವಾಗಿರೋ ಪ್ರಶ್ನೆಗಳಿಗೆ ಹೆಚ್ಚು ಸಮಯವನ್ನು ಕೊಡಬಾರದು. ಹೇಗೆ? ಇದೆಲ್ಲ ಸರಳವಾಗಿರ್ತಕ್ಕಂಥ ಕ್ವಶನ್. ನೋಡಿಲ್ಲಿ, ಇದು ಕೂಡ್ಸೋ ಲೆಕ್ಕ ದಶಮಾಂಶದಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ ಇದು 200, ಇದೊಂದು 5 ಅಂದ್ರೆ 205 ಆಯ್ತು. ಇಲ್ಲಿ ನೋಡಿ, 3/10 6/1000, 205 ಪಾಯಿಂಟ್ ಬಂದಿರಬೇಕು. ಅಂತದ್ ಉತ್ತರ ನೋಡಿಲ್ಲಿ, 205 ಪಾಯಿಂಟ್, 205 ಪಾಯಿಂಟ್. ಇಲ್ಲಿ 2 ಅದಾವ ಅಂದ್ರೆ ಇವೆರಡು ಹೊರಗೆ ಹೋಗ್ಬಿಟ್ಟು ಇವೆರಡು ಉತ್ತರ ಅಲ್ಲ. ಮತ್ತ ಅವೆರಡರಲ್ಲಿ ಯಾವುದು ನೋಡ್ರಿಲಿ, ಈ 200ಕ್ಕೆ ನಾನು 200 ಬರಿತೀನಿ, ಪ್ಲಸ್ 5ಕ್ಕೆ 5 ಬರಿತೀನಿ. 3/10 ಅಂದ್ರೆ 0.3 ಆಗುತ್ತೆ ದಶಮಾಂಶದಲ್ಲಿ. ಇದು 6/1000 ಅಂದ್ರೆ 3 ಸೊನ್ನೆಗಳದಾವು. ಪಾಯಿಂಟ್ ಆದಲ್ಲಿ 3 ಸ್ಥಾನಗಳಿರಬೇಕು. ಇವು ಎರಡನ್ನು ಕೂಡಿಸಿದ್ರೆ 205 ಆಯ್ತು. ಪಾಯಿಂಟ್ ಕೊಡ್ರಿ ನೋಡಿ, 03 0.006, 03 0.006. ಇಲ್ಲಿ ಮೇಲೆ ಎಲ್ಲ 0 ಕೊಡ್ಬೇಕು ನೋಡ್ರಿ. ಎಷ್ಟು ಉಳಿತು? 603.0. ಎಷ್ಟು ಕೂಡಿಸ್ಬೇಕು ಈಗ ನೋಡ್ರಿ? ಪಾಯಿಂಟ್ ಆದ್ಮೇಲೆ ಏನ್ ಕೂಡಿಸ್ಬೇಕು ನೀವು? ಪ್ಲಸ್ ಹಾಕ್ಬಿಡ್ಬೇಕ. 0.306 ಎರಡನ್ನು ಕೂಡಿಸಿದ್ರ 205.306 ಉತ್ತರ ಬರ್ತೈತಿ. ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್. ಅಂದ್ರೆ ನೋಡ್ರಿ, ಈಗ 205.306 306. ನೀವಿನ್ ತಕ್ಷಣಕ್ಕೆ ಅದನ್ನ ಹಾಕುವಂತ ಚಾನ್ಸ್ ಇರ್ತೈತಿ. ಯಾಕಂದ್ರೆ ಇಲ್ಲಿ 3 ಐತಿ, ಇಲ್ಲಿ 6 ಐತಿ, ಇಲ್ಲಿ 1 0 ಐತಿ, ಇಲ್ಲಿ 3 ಸೊನ್ನೆಗಳದಾವ. ಅಂದ್ರೆ ಪಾಯಿಂಟ್ ಆದ್ಮೇಲೆ 3 ಸ್ಥಾನ ಇರಬೇಕು ನೋಡಿ. ಹಂಗಾಗಿ 205.306 ಇದು ಉತ್ತರ ಸರಿ ಆಗ್ತೈತಿ. ಎಲ್ರಿಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೊರಡೋಣ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪ್ರೈಮ್ ನಂಬರ್ಸ್, ಯು ಶುಡ್ ನೋ ಪ್ರೈಮ್ ನಂಬರ್ಸ್ ಫ್ರಮ್ 1 to 100. ಓಕೆ, 25 ಪ್ರೈಮ್ ನಂಬರ್ಸ್ ಆರ್ ದೇರ್. 1 ರಿಂದ 100 ತನಕ ಪ್ರೈಮ್ ನಂಬರ್ಸ್ ನಿಮ್ಗೆ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳಿಗೆ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಎಸ್, ಏನ್ ಕೇಳಿದಾರ? 40 ಮತ್ತು 60ರ ಮಧ್ಯದ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೇನು? ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಸಮ್. ಏನ್ ಪ್ಲಸ್ ಮಾಡಬೇಕು? ಫೈಂಡ್ ಸಮ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 40 and 60. ಅಂದ್ರೆ 40 ಮತ್ತು 60ರ ಮಧ್ಯೆ ಬರ್ತಕ್ಕಂಥ ಪ್ರೈಮ್ ನಂಬರ್ಸ್ ಗಳನ್ನ ನಾವು ಬರೀಬೇಕು. ಬರೆದು ಅವುಗಳನ್ನ ಕೂಡಿಸ್ಬೇಕು, ಉತ್ತರ ಸಿಗ್ತೈತಿ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? ಕೇವಲ 2 ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನ ಅಂತ ಕರೀತಾರೆ. ಎರಡೇ ಮಗ್ಗಿಯಾಗಿರ್ಬೇಕು. 1 ಮತ್ತು ತನ್ನ ಮಗ್ಗಿಯೊಳಗೆ ಬಿಟ್ರೆ ಬೇರೆ ಯಾವ ಮಗ್ಗಿಯೊಳಗೆ ಇರಬಾರ್ದು. ಅಂತ ಸಂಖ್ಯೆ ಹುಡುಕಾಡ್ಬೇಕು. 40 ನೋಡ್ರಿ, 42ರ ಮಗ್ಗಿಯಾಗ ಐತಿ, 4ರ ಮಗ್ಗಿಯಾಗ ಐತಿ, 5ರ ಮಗ್ಗಿಯಾಗ ಐತಿ. ಇಲ್ಲಿ ಕೇಳಿದ್ ನೋಡ್ರಿ, 40 ಮತ್ತು 60ರ ಮಧ್ಯ ಅಂದನ. 40 ತಗೊಳಂಗಿಲ್ಲ, 60 ತಗೊಳಂಗಿಲ್ಲ. ಅದ್ರ ಮಧ್ಯದ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ. 40ರ ನಂತರ ತಗೊಂಡ್ಬಿಡ್ರಿ. ನೋಡ್ರಿ, ಗೊತ್ತಿರ್ಬೇಕು ನಿಮ್ಗ. 41 ಅವಿಭಾಜ್ಯ ಸಂಖ್ಯೆ, 43, ಆಮೇಲೆ 47,
53 ಕೊನೆಗೆ 59 ಎಷ್ಟು ಈಸಿಯಾಗಿ ಬರೆದು ಬಿಟ್ಟಲ್ಲ. ಅಂದ್ರೆ ನಾನು ಮೊದಲ ತಿಳ್ಕೊಂಡು 1ರಿಂದ 100 ತನಕ ಕರೆಕ್ಟಾಗಿ ಕಂಠಪಾಠ ಮಾಡಿ ತಿಳ್ಕೊಬೇಕು. ಇವುಗಳನ್ನು ಏನ್ ಮಾಡೋದು, ನಾವು ಕೂಡಿಸ್ಬೇಕು. ನೋಡ್ರಿ, 41 ಪ್ಲಸ್ 43 ಪ್ಲಸ್ 47 ಪ್ಲಸ್ 53 59 ಕೂಡ್ಸೋಣ. ಯಾಕಂದ್ರೆ ಮೊತ್ತ ಕರಣೆ ಅಂತ ಕೂಡ್ಸೋದು ಒಂದು ಟೆಕ್ನಿಕ್ ಐತಿ. ಇಲ್ಲಿ 1 9 1 10 7 3 10 10 10 20 1 3 23 ಕ್ಯಾರಿ 2. ನೋಡಿಲ್ಲಿ ಇಲ್ಲಿ ಕೂಡಿಸೋದು ಒಂದು ಟೆಕ್ನಿಕ್ ಇದೆ. 5 5 10 4 4 4 12 ಆಯ್ತು. 10 ಕೂಡಿಸಿದ್ರೆ 22, ಇದೊಂದು 2 ಕೂಡಿಸಿದ್ರೆ 24, 243 ರೈಟ್ ಆಯ್ತು ನೋಡಿ. ಆನ್ಸರ್ ಡಿ ಉತ್ತರ ರೈಟ್. 243 ಇಸ್ ದ ರೈಟ್ ಆನ್ಸರ್. ಕೇಳಬಹುದು ಅವರು 50ರಿಂದ 80 ಮಧ್ಯೆ ಬರ್ತಕ್ಕಂಥ ಭಾಜ್ಯ ಸಂಖ್ಯೆನ ಕೇಳಬಹುದು, ಅವಿಭಾಜ್ಯ ಸಂಖ್ಯೆನ ಕೇಳಬಹುದು, ಅವುಗಳ ಮೊತ್ತ ಅವುಗಳ ಸಂಖ್ಯೆ ಎಷ್ಟದವು ಮತ್ತೆ ಕೇಳಬಹುದು. 40 ಮತ್ತು 60 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಎಷ್ಟು ಬರ್ತಾವ? 1 2 3 4 5 ಬರ್ತಾವು ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇರ್ಬೇಕು. ರಿಂದ ಅಂದಾಗ 40 ತಗೋಬೇಕು, ವರೆಗೆ ಅಂದಾಗ 60 ತಗೋಬೇಕು. 40 ಮತ್ತು 60 ಮಧ್ಯೆ ಅಂದಾಗ ಅವು ಎರಡನ್ನು ತಗೋದು ಮಧ್ಯದ ಸಂಖ್ಯೆ ಯಾವ ಸಂಖ್ಯೆ, ಭಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ ಸಮ ಸಂಖ್ಯೆನೋ ವರ್ಗ ಸಂಖ್ಯೆನೋ ಯಾವ ಸಂಖ್ಯೆನ ಆ ಸಂಖ್ಯೆ ತೆಗೆದುಕೊಂಡು ನೀವು ಅಲ್ಲಿ ಏನು ಮಾಡ್ಲಿಕ್ಕೆ ಇದಾನ ಮೊತ್ತ, ಅದರ ವ್ಯತ್ಯಾಸ, ಅವುಗಳ ಗುಣಲಬ್ಧ, ಅವುಗಳ ವರ್ಗ ಸಂಖ್ಯೆ, ಅವುಗಳ ಘನ ಸಂಖ್ಯೆ, ಉತ್ತರದ ವರ್ಗ ಸಂಖ್ಯೆ, ಏನೆಲ್ಲ ಪ್ರಶ್ನೆಯನ್ನು ಮಾಡ್ಬೋದು ಅವರು. ಓಕೆ, ಅಂದ್ರೆ ಆ ಪ್ರಶ್ನೆಯನ್ನ ನೀವು ಸಂಪೂರ್ಣವಾಗಿ ಓದ್ಬೇಕು. ಓದಿಕೊಂಡು ಕರೆಕ್ಟ್ ಆನ್ಸರ್ ಅದಕ್ಕೆ ಯೋಚನೆ ಮಾಡೋ ಬರೀಕ್ಕಿಂತ ಮುಂಚೆ ನಾ ಇದ್ರಿ ಪ್ರಶ್ನೆಯಲ್ಲಿ ನಾನು ಏನು ಹುಡುಕ್ಬೇಕು, ಏನು ಕಂಡುಹಿಡಿಬೇಕು ಮತ್ತು ಅದನ್ನ ಹೆಂಗ್ ಕಂಡುಹಿಡಿಬೇಕು ಎರಡೇ ನಿಮ್ ತಲೆ ಬರ್ಬೇಕು. ಅದು ಬಂತಂದಾಗ ಅವ ಪೆನ್ನಿ ಕೆಲಸ ಕೊಡ್ಬೇಕು. ಎಲ್ರಿಗೆ ಅರ್ಥ ಆಗಿ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೊರಡೋಣ. ಎಸ್, ಮುಂದಿನ ಪ್ರಶ್ನೆ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿಲಿ, 3 4 ಅಂಶವು 4.12 ಲೀಟರ್ನ ಯಾವ ಪ್ರತಿಶತ ಅಂತ ಐತಿ. ಓದುವುದು ಒಂದು ಕಲೆ, ರೀಡಿಂಗ್ ಇಸ್ ಅನ್ ಆರ್ಟ್. ಓದಾಕೋ ಚಂದ ಕಲಿಬೇಕು. ಕರೆಕ್ಟ್ ಓದಿದ್ರಿ ಅಂದ್ರೆ ನಿಮ್ಗಲ್ಲಿ ಅರ್ಧ ಉತ್ತರ ಬಂದಂಗ. ನೋಡಿಲಿ, 3 4 ಅಂಶವು ಇದು 4.12 ಲೀಟರ್ ನಲ್ಲಿ ತಗೊಂಡ್ರ ಅದು ಎಷ್ಟು ಪ್ರತಿಶತ ತಗೊಂಡಂಗಾಯ್ತು? 4.12 ಲೀಟರ್ ನಲ್ಲಿ 3 4 ಅಂಶ ಭಾಗ ತಗೊಂಡ್ರ 100ಕ್ಕೆ ಎಷ್ಟು ತೆಗೆದುಕೊಂಡಂಗಾಯ್ತು? ನೋಡಿ, 3/4 is what percentage of 4/1/2 ಲೀಟರ್. ಹೇಗ್ ಮಾಡೋದು ಈ ಲೆಕ್ಕವನ್ನ? ನೋಡ್ರಿ, ಇದರಲ್ಲಿ 4.12 ಅಂಶದಲ್ಲಿ ಇದರಲ್ಲಿ ಏನ್ ತಗೊಳ್ಳೋದು? 3 4 ಅಂಶ ತಗೊಳ್ಳೋದು. 4.12 ಅಂಶದಲ್ಲಿ 3 4 ಅಂಶ ತಗೊಂಡ್ರೆ 100ಕ್ಕೆ ಎಷ್ಟು ತಗೊಂಡಂಗಾಯ್ತು ಅನ್ನೋದು ನಿಮ್ಗೆ ತಿಳ್ಕೊಬೇಕಿಲ್ಲ. ಈಗ ಈ 3 4 ಅಂಶಕ್ಕೆ 3 4 ಅಂಶ ಬರ್ಕೊಡ್ರಿ. ಇಲ್ಲಿ ಇಂಟು ಐತಿ, ಅದನ್ನ 100ಕ್ಕೆ 100 ಬರ್ಕೊಡ್ರಿ. ಕೆಳಗೆ ಎಲ್ಲಾರು 1 ಬರೀರಿ. ಇದು ಏನೈತಲ್ಲ 3 4 ಅಂಶ ಭಾಗಲೇ ಇದ್ದಂಗ ಮುಂದದು ಏನಾಗ್ತದ್ರೆ ವ್ಯತ್ಕ್ರಮ ಆಗ್ತೈತಿ. ವ್ಯತ್ಕ್ರಮ ಅಂದ್ರೆ ರೆಸಿಪ್ರೋಕಲ್ ಆಗ್ತೈತಿ. ಇಂಟು ಹಾಕಿ 4 2 8 8 1 9/2 ಆಗ್ತೈತಿ. 9/2 ಇರೋದು ರೆಸಿಪ್ರೋಕಲ್ ಏನಾಗತ್ತ 2/9 ಆಗ್ತೈತಿ. ಇಲ್ಲೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. 4.12 ಅಂಶನಲ್ಲಿ 3 4 ಅಂಶ ತಗೊಂಡ್ರೆ 100ಕ್ಕೆ ಎಷ್ಟು ತಗೊಂಡಂಗಾಗತ್ತ ಅಂತ ಇದ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು. ಅದನ್ನ ಇಲ್ಲಿ ಈ ಭಿನ್ನರಾಶಿ ಭಾಗಾಕಾರದಲ್ಲಿ 3 4 ಅಂಶಕ್ಕೆ ಈ ಭಿನ್ನರಾಶಿಗೆ ಇದು ಬಾಗ್ಲೇ ಇದ್ದಂಗ. ಅದಕ್ಕೆ ನಾ 3 4 ಅಂಶ ಬರ್ಕೊಂಡು ಬಾಗ್ಲೇ ಹೋಗಿ ಇದು ಗುಣಾಕಾರ ಆಗುತ್ತೆ. ನೋಡ್ರಿ, ಈ ಗುಣಾಕಾರ ಇಲ್ಲಿ ಬರದನಿ, ಇದು ಇಡೀ ಮ್ಯಾಲಿ ಸಂಖ್ಯೆಗೆ ಬಾಗ್ಲೇ ಆಗುತ್ತಲ್ಲ. ಅದಕ್ಕೆ ನಾ ಇಂಟು ಹಾಕಿ ಇದನ್ನ ಏನ್ ಮಾಡ್ಕೊಂಡನಿ, ವಿಷಮಕ್ಕೆ ತೆಗೆದುಕೊಂಡು ಬಂದು ಅದರ ರೆಸಿಪ್ರೋಕಲ್, ದ ಫಾರ್ಮ್ ಆಫ್ ರೆಸಿಪ್ರೋಕಲ್ ಫಾರ್ಮ್ ಅನ್ನು ಬರ್ದೇನಿ. ಇಲ್ಲಿ ವ್ಯತ್ಕ್ರಮವಾಗಿ ಬರಿಬೇಕಾದ್ರೆ 9 2 ಅಂಶ ಇರ್ತಲ್ಲ, ಅದು 2 9 ಅಂಶ ಬರಿಬೇಕು. ಕಡತ ಹೋಗುತ್ತಿಲ್ಲ, ಕಡತ ಹೊಡಿಬೇಕು. 4 1 4 25 100. ಈಗ 3 1 3 3 ಈಕ್ವಲ್ ಟು ಎಷ್ಟಾಯ್ತು? 25 2 50/3 ಆಯ್ತು. ಇದು ವಿಷಮ ಭಿನ್ನ ರಾಶಿ ಐತಿ. ಮಿಶ್ರಕ್ಕೆ ತರಬೇಕಂದ್ರ ನೀವು 50ಕ್ಕೆ ಭಾಗಿಸ್ಬೇಕು. 3 3 1 3 ಎಷ್ಟು ಉಳಿತಲ್ಲಿ? 2 ಉಳಿತು, 0 ತಗೋರಿ. 3 6 18 2 ಉಳಿತು, ಎಷ್ಟು ಪೂರ್ಣಾಂಕ? 16 ಪೂರ್ಣಾಂಕ. 2 3 ಅಂಶ
ಶೇಕಡ ಹಚ್ಚಬೇಕು. ನೋಡ್ರಿ 3-4 ಅಂಶವು 4.12 ಲೀಟರ್ನ ಎಷ್ಟು ಪ್ರತಿಶತ ಅಂದ್ರೆ 16.23%. 16.23%. ಡೈರೆಕ್ಟ್ ಏನೂ ಇಲ್ಲ, 3-4 ಅಂಶ ಡಿವೈಡ್ ಬೈ 4.12 ಇಂಟು 100 ಮಾಡ್ಬಿಟ್ರೆ ನಿಮ್ಗೆ ಉತ್ತರ ಬರ್ತೈತಿ. ಪಾಸ್ ಮಾಡ್ರಿ ಅಥವಾ ಮತ್ತೆ ವಿಡಿಯೋ ನೋಡ್ರಿ, ಗಮನಿಸ್ರಿ, ಈ ತರ ಪ್ರಾಕ್ಟೀಸ್ ಮಾಡ್ರಿ. ಸ್ವಲ್ಪ ಟ್ವಿಸ್ಟ್ ಅನ್ಸುತ್ತೆ, ಬಟ್ ಇಟ್ ಈಸ್ ವೆರಿ ವೆರಿ ಈಸಿ ಪ್ರಾಬ್ಲಮ್. ಕಾನ್ಸೆಪ್ಟ್ ಅರ್ಥ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಹೋಗ್ತೀನಿ. ಸೊ ಎಲ್ಲ ನನ್ನ ಪ್ರೀತಿಯ ಪಾಲಕರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪ್ರತಿ ವರ್ಷ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಜೀನಿಯಸ್ ಅವಾರ್ಡ್ ಪ್ರವೇಶ ಪರೀಕ್ಷೆಯನ್ನ ಏರ್ಪಡಿಸ್ತಾ ಇದ್ದೀವಿ. ಈ ವರ್ಷ 2025 ಮಾರ್ಚ್ 23ಕ್ಕೆ ಜೀನಿಯಸ್ ಅವಾರ್ಡ್ ಅನ್ನ ನಾವು ಪರೀಕ್ಷೆನ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಲವಾರು ನಿಮಗೆ ಬಹುಮಾನಗಳದಾವು. ಅದ್ರ ಜೊತೆಗೆ ಒಂದು ಸ್ಪಷ್ಟ ಹೇಳ್ತೀನಿ, 50 ಅಂಕಗಳಿರ್ತಕ್ಕಂಥ 50 ಕ್ವಶನ್ಸ್ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡಿದ್ದೇವೆ ನಮ್ಮ ಶಾಲೆ ವತಿಯಿಂದ. ಅದನ್ನ ಯಾರು 48 ಕ್ರಾಸ್ ಮಾಡ್ತಾರೆ, 48, 49, 50, 48 ನಂತರ ಬಂದಂತ ಎಲ್ಲ ಮಕ್ಕಳಿಗೆ ವರ್ಷ ಪೂರ್ತಿ ನವೋದಯ, ಸೈನಿಕ್ ಸ್ಕೂಲ್, ಮೊರಾರ್ಜಿ, ಆದರ್ಶ ವಿದ್ಯೆ ಎಲ್ಲ ತರಬೇತಿ ಉಚಿತವಾಗಿ, ಊಟ, ವಸತಿ, ಕೋಚಿಂಗ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ. ಇದು ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂತಹ ಮತ್ತು ಸಹಾಯ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಮತ್ತ ಏನ್ರಿ 48 ಮ್ಯಾಗ ತಗೊಂಡ್ರಾಗ ಅಷ್ಟೇ ಏನ್ರಿ, ಮತ್ತೆ ಉಳಿದೋರಿಗಿಲ್ಲ ಐತಿ. 45 ಕ್ರಾಸ್ ಮಾಡಿದ್ರೆ ಎಜುಕೇಶನ್ ಫೀಸ್ ಫ್ರೀ. 40 ಕ್ರಾಸ್ ಮಾಡಿದ್ರೆ ನಾವು ನೀವು ಕಟ್ತಕ್ಕಂಥ ಫೀಸ್ 30% ಡಿಸ್ಕೌಂಟ್. ಸೊ 35 ಕ್ರಾಸ್ ಮಾಡಿದ್ರೆ, 30 ಕ್ರಾಸ್ ಮಾಡಿದ್ರೆ ಅಂದ್ರೆ ಪ್ರತಿಭಾವಂತರಿಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅವಕಾಶ ಕೊಡ್ತಾ ಇದ್ವಿ. ಮತ್ತೆ ಹಿಂದೆ ಉಳಿದವ್ರಿಗೆ ಏನಿಲ್ಲನ್ರಿ, ಉಳಿದವ್ರಿಗೆ ಅವಕಾಶ ಇರುತ್ತಾ, ಅವ್ರಿಗೆ ನಮ್ಮ ಒಂದು ಮಕ್ಕಳ ಗುಣಮಟ್ಟ ಏನೈತಿ, ಅವ್ರಿಗಿನ್ನೂ ನಾವ್ ಏನ್ ಕಲಿಸ್ಬೇಕಾಗುತ್ತಾ, ಏನ್ ಕಲ್ತಾರಂತಕ್ಕಂಥದ್ದು ಚೆಕ್ ಮಾಡ್ಕೊಳ್ಳಿಕ್ ಒಂದು ವಿಶೇಷ ಅವಕಾಶ ಇದೆ. ಮತ್ತು ಆ ಹಿಂದುಳಿದಂತ ಮಕ್ಕಳಿಗೆ ವಿಶೇಷವಾದ ವರ್ಗಗಳನ್ನು ನಮ್ಮಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಿಮ್ಗೆಲ್ಲ ಸಂಪೂರ್ಣವಾಗಿ ಅದ್ರ ಬಗ್ಗೆ ನಮ್ಮ ಸಂಸ್ಥೆ ಬಂದಾಗೆಲ್ಲ ವಿವರಣವಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾರು ಈಗೆಲ್ಲ 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿ ಬರ್ತಾ ಇದ್ದೋ ನಿಮ್ಮ ಮಕ್ಕಳು ಎಲ್ಲ ಎಕ್ಸಾಮ್ಗಳನ್ನ ಈ ಒಂದು ಮುಂದೆ ಬರ್ತಕ್ಕಂಥ 5ನೇ ಕ್ಲಾಸ್ ಎಲ್ಲ ಎಕ್ಸಾಮ್ ಬರೀಬೇಕಂದ್ರೆ ತರಬೇತಿ ಅವಶ್ಯಕತೆ ಇರ್ತೈತಿ. ಆ ತರಬೇತಿಯನ್ನು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಫಲಿತಾಂಶ ಕೊಟ್ಟಂತ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಚಾಲೆಂಜ್ ಕೋಚಿಂಗ್ ಕ್ಲಾಸ್. ಸೊ ಆ ಒಂದು ಎಕ್ಸಾಮ್ ಅನ್ನು ಬರೆಸ್ರಿ, ನಿಮ್ಮ ಮಕ್ಕಳ ಒಂದು ಪ್ರೋಗ್ರೆಸ್ ಚೆಕ್ ಮಾಡ್ರಿ, ಬಹುಮಾನ ಪಡ್ಕೊಳ್ರಿ. ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವನ ನೀವು ಎಲ್ಲ ಸೇರ್ಕೊಂಡು ಬೆಳೆಸೋಣತಕ್ಕಂಥ ಮಾತನ್ನು ಹೇಳ್ತಾ, ಏನೇ ಮಾಹಿತಿ ಬೇಕಾದ್ರೂ ನನ್ನ ನಂಬರ್ 94497712 ನಂಬರ್ 99002064 ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಏನಾದ್ರೂ ಮಾಹಿತಿ ಬೇಕಾದ್ರೆ ಪಡ್ಕೊಡ್ರಿ. ಇಲ್ಲಾಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇನ್ನವರಿಗೆ ವಿಸಿಟ್ ಮಾಡ್ರಿ. ಧಾರವಾಡದಲ್ಲಿ ಕೂಡ ನಮ್ಮ ಬ್ರಾಂಚ್ ಇದೆ, ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತೇಳಿ, ಮಸ್ಕಿ ಗುಡ್ದೂರಲ್ಲಿ ಇದೆ. ಸೊ ಭೇಟಿ ಹಾಕಿ ನೀವೆಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ದಶಮಾಂಶ ಭಾಗಾಕಾರ. ನಿಮ್ಗೆಲ್ಲರಿಗೆ ಬರ್ತಾವು, ಬಹಳ ಈಸಿ ಇರ್ತಕ್ಕಂಥ ಭಾಗಾಕಾರ ಲೆಕ್ಕ ನೋಡ್ಕೊಡ್ರಿ. ರೈಟ್, 0.00918 ಅನ್ನು 0.00918 ಅನ್ನ 9ರಿಂದ ಭಾಗಿಸಿರಿ ಅಂತ ಐತಿ. ನೋಡಿ ಎಷ್ಟು ಸುಲಭ ಇದೆ ಇದು. 0.00918 ನಾವು ಭಾಗಿಸ್ಬೇಕಾಗೈತಿ 9ರಲ್ಲಿ. ಕಡ್ತಾ ಹೊಡೆದು ಬಿಡ್ತೀವಿ, ಎಷ್ಟು ಸುಲಭ ಇದೆ ನೋಡ್ರಿ. 9 ಒಂದ್ಲೇ 9. ನೋಡ್ರಿ, 0ಗೆ 0, ಪಾಯಿಂಟಿಂಗ್ ಪಾಯಿಂಟು, 0ಗೆ 0, 0ಗೆ 0, 9 ಒಂದ್ಲೇ 9, 9ರ 9 0, 1 ಇಳಿಸ್ಕೊಂಡ್ರಿ 9ಕ್ಕಿಂತ ಒಂದು ಸಣ್ಣದಾಗತ್ತಾ, ಭಾಗಾಕಾರ ಮಾಡಕ್ ಬರಲ್ಲ. 0 ಕೊಟ್ಟು 8 ಇಳಿಸ್ಕೊಂತೀರಿ, 18 ಆಯ್ತು. 9 2 18. ಏನು ಬಂತು ಉತ್ತರ? 0.00102. ಎಷ್ಟು ಈಜಿ ಇದೆ ನೋಡಿ. ಇಂಥ ಲೆಕ್ಕಗಳಿಗೆ ಜಸ್ಟ್ 1 ನಿಮಿಷದೊಳಗಡೆ ಆನ್ಸರ್ ಮಾಡ್ಬೇಕು ನೀವು. 0.00102, 0.00102 ಅಂದ್ರೆ ಎ ಆಪ್ಷನ್ ಇಲ್ಲಿ ಸರಿ ಆಗ್ತೈತಿ. 20102, 20102. ಓಕೆ, ಈ ತರ ಸ್ವಲ್ಪ ಎಲ್ಲ ನಿಮ್ಗೆ ಸೇಮ್ ಅನಿಸ್ತಿರ್ತು ಆಪ್ಷನ್ಸ್. ಅಲ್ಲಿ ಹಾಕ್ಬೇಕಾದಾಗ ಗೊಂದಲ ಮಾಡ್ಕೋಬಾರ್ದು, ಬಹಳ ಕ್ಲಿಯರ್ ಆಗಿ ಯಾವ್ದನ್ನು ಯೋಚನೆ ಮಾಡಕೋಬಾರ್ದು, ಫುಲ್ ಕಾನ್ಫಿಡೆಂಟ್ ಆಗಿರ್ಬೇಕು. ಲೆಕ್ಕದ ಬಗ್ಗೆ ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಕೊಟ್ಟಿರ್ತಾರೆ. ರೈಟ್, ಮುಂದಿನ ಪ್ರಶ್ನೆ ತುಂಬಾ ಸರಳವಾಗಿರ್ತಕ್ಕಂಥ, ಬಹಳಷ್ಟು ಬಾರಿ ಈ ಪ್ರಶ್ನೆಯನ್ನ ಈ ತರ ಪ್ರಶ್ನೆಗಳು ಬಂದಿರ್ತಾವು. ಎಸ್, ನೋಡ್ರಿ, 4 ಅಂಕೆಗಳ ಅತಿ ದೊಡ್ಡ ಸಂಖ್ಯೆಯನ್ನು 3 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆಯಿಂದ ಗುಣಿಸಿರಿ ಅಂತ ಐತಿ. ಓಕೆ, ಮಲ್ಟಿಪ್ಲೈ ದ ಬಿಗ್ಗೆಸ್ಟ್ 4 ಡಿಜಿಟ್ ನಂಬರ್ ಬೈ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಇಟ್ಸ್ ವೆರಿ ವೆರಿ ಈಸಿ ಕ್ವಶನ್. ನೋಡಿಲಿ, ಬರಿಬೇಕು 4 ಅಂಕೆಗಳ ಅತಿ ದೊಡ್ಡ ಸಂಖ್ಯೆ, 4 ಅಂಕಿ ದೊಡ್ಡ ಸಂಖ್ಯೆ ಅಂದಾಗ
9 4 ಬಾರಿ ಬರೆಯಿರಿ. 3 ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ 9 3 ಬಾರಿ ಬರೀರಿ. 8 ಅಂಕಿ ದೊಡ್ಡ ಸಂಖ್ಯೆ ಅಂದಾಗ 9 8 ಬಾರಿ ಬರೀರಿ. ಅದನ್ನ ಏನ್ ಮಾಡ್ಬೇಕು? ಸಂಖ್ಯೆಯನ್ನು 3 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆಯಿಂದ ಗುಣಿಸ್ಬೇಕಂತ. ಇಂಟು ಒಂದು 100. ನೋಡು, 3 ಅಂಕಿ ಚಿಕ್ಕ ಸಂಖ್ಯೆ 100, 2 ಅಂಕಿ ಚಿಕ್ಕ ಸಂಖ್ಯೆ 10, ರೈಟ್? ಹಂಗೆ 4 ಅಂಕಿ ಚಿಕ್ಕ ಸಂಖ್ಯೆ ಅಂತ ಅಂದಾಗ ಬರಿತಾ ಹೋಗ್ಬೇಕು. 4 ಅಂಕಿ ಚಿಕ್ಕ ಸಂಖ್ಯೆ 1000, 5 ಅಂಕಿ ಚಿಕ್ಕ ಸಂಖ್ಯೆ 10,000, ಹಿಂಗೆ ಬರಿತಾ ಹೋಗ್ಬೇಕು. ತುಂಬಾ ಈಸಿ ಇರ್ತಕ್ಕಂಥ ಸಮಸ್ಯೆ ಇದೆ ನೋಡ್ರಿ. ಒಂದರಲ್ಲಿ ಇವೆಲ್ಲ ಈ ಸಂಖ್ಯೆ ಗುಣಿಸಿದ್ರ 9,999 ಬರುತ್ತಾ. 2 0 ಬರೆದ್ ಬಿಡ್ರಿ. ಎಷ್ಟಾಯ್ತು ನೋಡ್ರಿ? 9,99,900. 4 9 2 0. 4 9 2 0. ನೋಡಿ ಇಲ್ಲಿ ಹೆಂಗೆ ಈಸಿಯಾಗಿ ನಿಮ್ಗೆ ಸಿಗ್ತಾವ. ಇಲ್ಲೆಲ್ಲ ರಾಂಗ್ ಇದು. 4 9 2 0. 4 9 2 0. ನೀವು ಇಲ್ಲಿ ತಪ್ಪು ಆನ್ಸರ್ ಆಗ್ತಕ್ಕಂಥ ಅವಕಾಶ ಇರ್ತೈತಿ. ಉತ್ತರ ಏನು? ಸಿ ರೈಟ್. ಇದು ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ ಇರ್ತವೆ. ನೀವು ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ 50 ಗಣಿತ ಪ್ರಶ್ನೆಗಳಲ್ಲಿ ಸುಮಾರು 35-40 ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರ್ತಾವೆ. ಇನ್ನು 10 ನೋಡು ಒಂದ್ ಸ್ವಲ್ಪ ಸಮಯ ತಗೊಂತು. ಅದಕ್ಕೆ ನೀವು ಸಮಯ ಜಾಸ್ತಿ ಕೊಟ್ಟು ಕರೆಕ್ಟ್ ಓದಿ ಏನ್ ಕೊಟ್ಟಿದ್ದಾರ, ಏನ್ ಕೇಳ್ಯಾರ, ಅದು ಸಿಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ಮೆದುಳಲ್ಲಿ ಯೋಚನೆ ಮಾಡಿದ ನಂತರನೇ ಅದ್ರ ಬಗ್ಗೆ ಲೆಕ್ಕ ಮಾಡಕ್ ಹೋಗ್ಬೇಕು. ತುಂಬಾ ಈಸಿ ಇರ್ತಾವ ಪ್ರಶ್ನೆಗಳು. ಓಕೆ ರೈಟ್, ಮುಂದಿನ ಪ್ರಶ್ನೆಗೆ ಹೊರಡೋಣ. ಮುಂದಿನ ಪ್ರಶ್ನೆ ಹೊಡೋಕ್ಕಿಂತ ಮುಂಚೆ ಒಂದಿಷ್ಟು ನಿಮಗಾಗಿ ಇಲ್ಲಿ ಮಾಹಿತಿ ಇದೆ. ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ 2025 ಇದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡದಲ್ಲಿ ಈ ತಿಂಗಳ ಮಾರ್ಚ್ 16ನೇ ತಾರೀಕಿಗೆ ಅಲ್ಲಿ ಜೀನಿಯಸ್ ಅವಾರ್ಡ್ ಅನ್ನ ಮಾಡ್ತಾ ಇದ್ದೀವಿ. ಸೇಮ್ ಅಲ್ಲಿ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ, ಮತ್ತು ಅಲ್ಲಿ 50 ಪ್ರಶ್ನೆಗಳಿಗೆ 48 ಕ್ರಾಸ್ ಆದರೆ ಎಲ್ಲ ಉಚಿತ ಶಿಕ್ಷಣ ಇರ್ತೈತಿ. ಊಟ, ವಸತಿ, ಕೋಚಿಂಗ್ ಎಲ್ಲಾ ಫ್ರೀ. 45 ಕ್ರಾಸ್ ಆದ್ರೆ ಎಲ್ಲ ಎಜುಕೇಶನ್ ಫೀಸ್ ಫ್ರೀ, ಉಳಿದೆಲ್ಲ ಫೀಸ್ ಪೇ ಮಾಡ್ಬೇಕಾಗ್ತೈತಿ. ಮತ್ತು ನಿಮ್ಮ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಪರೀಕ್ಷಿಸೋಗೋಸ್ಕರ ಮತ್ತು ಅದು ಒಂದ್ ವೇಳೆ ಕಡಿಮೆ ಅಂಕ ತಗೊಂಡ್ರೆ ಏನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಮಕ್ಕಳನ್ನ ತಯಾರು ಮಾಡ್ಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೊರಡೋಣ. ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಬೇಕಾದ್ರೆ ಮತ್ತೆ ನಂಬರ್ಗಳು ನೀವು ಕಾಲ್ ಮಾಡಬಹುದು. ಓಕೆ, ಮುಂದಿನ ಪ್ರಶ್ನೆ ತುಂಬಾ ಇರತಕ್ಕಂಥ ಸೈನಿಕ್ ಶಾಲೆ ಬರ್ತಕ್ಕಂಥ ಮಕ್ಕಳಿಗೆ. ಎಸ್, ಯಾರೆಲ್ಲ ಏಪ್ರಿಲ್ 5ಕ್ಕೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೀತೀರಿ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಬರ್ತಾ ಇದ್ದವು. 1.49 ಮತ್ತು 2.09 ಇವುಗಳ ಮೊತ್ತವನ್ನು, ಎಸ್ ಇವುಗಳ ಮೊತ್ತವನ್ನು ಅಂದಾಗ ಕೂಡಿಸ್ಬೇಕು ನೋಡ್ರಿ. 1.49 2.09 ಇವುಗಳ ಮೊತ್ತವನ್ನು ಒಂದು ಕೂಡಿಸ್ಬೇಕು. 1.49 2.09 ಇವುಗಳ ಮೊತ್ತವನ್ನು 9 ಮತ್ತು 18 ಕ್ಯಾರಿ 1 5 ಬಂತು, ಪಾಯಿಂಟ್ ಕೊಡ್ರಿ. 3.58 ಬಂತು. ಮೊತ್ತವನ್ನು 9.29 ಮತ್ತು 21.79 ಇವುಗಳ ವ್ಯತ್ಯಾಸದಲ್ಲಿ, ಅಂದ್ರೆ ಇವೆರಡರ ವ್ಯತ್ಯಾಸ ತಗೋಬೇಕು. ವ್ಯತ್ಯಾಸದಿಂದ ಮೊದಲು ದೊಡ್ಡ ಸಂಖ್ಯೆ ತಗೋಬೇಕು. 21.79ರಲ್ಲಿ 9.29 ಕಳಿಬೇಕು ನೀವು. ವ್ಯತ್ಯಾಸದಲ್ಲಿ ಇವುಗಳ ವ್ಯತ್ಯಾಸದಲ್ಲಿ ಕಳ್ಕೋಬೇಕು. 9 0, 7ರಲ್ಲಿ 2 ಕಳೆದ್ರ 5 ಪಾಯಿಂಟ್ ಸ್ಟ್ರೇಟ್ ಆಗಿ ಪಾಯಿಂಟ್. ಇಲ್ಲಿ 1ರಲ್ಲಿ 9 ಕಳೆಯಕ್ ಬರಲ್ಲ. 11ರಲ್ಲಿ 9 ಕಳೆದ್ರ 2, 2ರಲ್ಲಿ 1 ಹೋದ್ರ 1. ಇದು ವ್ಯತ್ಯಾಸ. ಇದು ಮೊತ್ತ, ಇದು ವ್ಯತ್ಯಾಸ. ಮೊತ್ತದಲ್ಲಿ ವ್ಯತ್ಯಾಸವನ್ನು ಕಳೀರಂತ ನಾವು. ಮೊತ್ತದಲ್ಲಿ ವ್ಯತ್ಯಾಸವನ್ನು ಕಳೆಯಿರಿ. ಎಸ್ ನೋಡ್ರಿ, 1.49 ಮತ್ತು 2.09 ಇವುಗಳ ಮೊತ್ತವನ್ನು ಇವುಗಳ ವ್ಯತ್ಯಾಸದಲ್ಲಿ ಕಳೆಯಿರಿ. ವ್ಯತ್ಯಾಸ ಎಷ್ಟೈತಿ ಇಲ್ಲಿ? 12.50ಯಲ್ಲಿ ಮೊತ್ತವನ್ನು ಕಳೆಯಿರಿ. 3.58 ಅಂದ್ರೆ 3 ಕ್ರಿಯೆಗಳ ಇಲ್ಲಿ ಕಳಿಬೇಕು. ಇಲ್ಲಿ 10ರಲ್ಲಿ 8 ಹೋದ್ರ 2, ಎಸ್ ಕ್ಯಾರಿ ತೋರಿ. 15ರಲ್ಲಿ 6 ಕಳೆದ್ರ 9 ಪಾಯಿಂಟ್ ಕೊಡ್ರಿ. 12ರಲ್ಲಿ 4 ಕಳೆದ್ರ 8 ಉಳಿತು. 12 4 ಆದ್ರೆ 8, ಇಲ್ಲಿ 0 8.92 8.92 ಇದು ಆಪ್ಷನ್ ಎ ಆಗ್ತೈತಿ. ನೋಡಿ, ಇದೇ ತರ ಪ್ರಶ್ನೆಗಳು ಏನಂತಾನ, ಈ ಸಂಖ್ಯೆಗಳ ಮೊತ್ತವನ್ನು ಈ ಸಂಖ್ಯೆಗಳ ವ್ಯತ್ಯಾಸದಲ್ಲಿ ಕಳೀರಿ, ಗುಣಿಸ್ರಿ, ಭಾಗಿಸ್ರಿ, ಏನೆಲ್ಲ ಕೇಳಬಹುದತ್ತ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಶ್ನೆ ಓದ್ಬೇಕು ನೀವು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಗೊತ್ತಲಿಕ್ಕೆ ಮತ್ತೆ ಏನು ಪಾಸ್ ಮಾಡಿ ಅಥವಾ ಹಿಂದಕ್ಕೆ ಬಂದು ನೋಡ್ಕೊಂತ ಹೋಗ್ರಿ. ಓಕೆ, ಪೂರ್ತಿ ವಿಡಿಯೋನ ಗಮನಿಸ್ಬೇಕು ನೀವು. ಓಕೆ, ಮತ್ತೆ ಬಂತು ನಿಮಗಾಗಿ ಒಂದು ಪ್ರಶ್ನೆ. ಏನಿದೆ? ಸಂಕ್ಷೇಪಿಸಿರಿ, ಸಿಂಪ್ಲಿಫೈ 1.4 into 3.2 minus 2 into 2.1 plus 0.8.
ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ ಇರ್ತವೆ ಮಕ್ಕಳೇ. ಸಮಯವನ್ನು ಕೊಟ್ಟಿದ್ದಕ್ಕೆ ಎಸ್ ನೋಡುವ ಏನಿದೆ ಅಂತ ಹೇಳಿ. ಎಸ್ ಈಗ 1.4 ಇಂಟು 3.2 ಮೈನಸ್ 2 ಇಂಟು 2.1 ಪ್ಲಸ್ 0.8. ಸೊ ಇಲ್ಲಿ ನಾವು ಸರಳೀಕರಣ ಮಾಡಬೇಕಾದ ಸಮಯದಲ್ಲಿ ಫಸ್ಟ್ ನಾವು ಡಿವಿಷನ್ ಮಾಡಬೇಕು. ಯಾವುದೇ ಆವರಣ ಇಲ್ಲ, ಇಲ್ಲಿ ಬ್ರಾಕೆಟ್ಸ್ ಇಲ್ಲ. ಡಿವಿಷನ್ ಮಾಡ್ಬೇಕಂದ್ರೆ ಇಲ್ಲಿ ಡಿವಿಷನ್ ಇಲ್ಲ. ನೆಕ್ಸ್ಟ್ ನಾವು ಆಪರೇಷನ್ ಏನಪ್ಪಾ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಯಾವ್ಯಾವ ಸಂಖ್ಯೆಗಳ ಮಧ್ಯೆ ಐತಿ ನೋಡಿ, ಇಲ್ಲಿ ಐತಿ ಮತ್ತು ಇಲ್ಲಿದೆ. ಈಗ ನಾವು ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. 1.4 ಇಂಟು 3.2 1.4 ಇಂಟು 3.2. ಎಸ್ ನೋಡೋಣ, ಇಲ್ಲಿ ಈ ಕಡೆ ಮಾಡ್ತೀನಿ. 1.4 ಇಂಟು 3.2 ಈಸಿ ಇದೆ ನೋಡಿ. ಮೊದಲು ಎರಡಲ್ಲೇ ಗುಣಿಸ್ಕೊಡ್ರಿ. 2 4 8, 2 1 2 ಪ್ಲಸ್ ಹಾಕ್ರಿ. 3 4 12 ಕ್ಯಾರಿ 1, 3 1 3 1 ಕೂಡಿಸಿರ 4. ಇನ್ನೊಂದ್ಸಲ ನೋಡ್ರಿ, 4 2 8. ಓಕೆ, ಸೊ 2 4 8, 2 1 2 ಪ್ಲಸ್ ಹಾಕ್ರಿ. 3 4 12 ಕ್ಯಾರಿ 1, 3 1 3 1 ಕೂಡಿಸಿ 4. ರೈಟ್, 8ಕ್ಕ 8 2 2 4 4ಕ್ಕ 4. ಪಾಯಿಂಟ್ ಕೊಡ್ಬೇಕು ಗುಣಾಕಾರ ಆದ್ಮೇಲೆ. ಪಾಯಿಂಟ್ ಆದ್ಮೇಲೆ ಒಂದ್ ಅಂಕಿ ಐತಿ ಇಲ್ಲಿ ಮತ್ತು ಇಲ್ಲೊಂದ್ ಐತಿ, 1 1 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಅಂದ್ರೆ ಇವೆರಡನ್ನ ಗುಣಿಸಿದ್ರೆ ಎಷ್ಟು ಬಂತಂದ್ರೆ 4.48 ಬಂತು. ಇಲ್ಲಿ ಮೈನಸ್ ಐತಿ, ಮೈನಸ್ ಹಾಕ್ರಿ. ಇವೆರಡನ್ನ ಗುಣಿಸ್ರಿ, ಏನಿದೆ ನೋಡ್ರಲ್ಲಿ, 2 ಇಂಟು 2.1. ಪಾಯಿಂಟ್ ಇಲ್ಲ ಅಂದ್ರೆ 21, 21 42, ಒಂದು ಬಿಟ್ ಪಾಯಿಂಟ್ ಅಂತಂದ್ರೆ 4.2 ಆಯ್ತು. 4.2 ಪ್ಲಸ್ 0.8 ಆಯ್ತು. ಇಲ್ಲಿ ನೋಡ್ರಿ, ಈ ಸಂಖ್ಯೆಗೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ. ಇವು ಎರಡನ್ನೂ ಸೇರಿಸ್ಬೇಕು, ಕೊನೆಗೆ ಇದನ್ನ ಕಳಿಬೇಕು ನಾವು. ನೋಡ್ರಿ, ಈಗ ಈ 4.48ಕ್ಕೆ 0.8 ಕೂಡಿಸ್ಕೊಡ್ರಿ. 0.8 ಕೂಡ್ಸೋಣ ಐತಿ ಇಲ್ಲಿ. ರೈಟ್, 8ಕ್ಕೆ 8 ಬರೀರಿ. 4 8 12 ಕ್ಯಾರಿ 1 4 1 5 5.28 ನೋಡಿ. ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ಎರಡನ್ನು ಕೂಡಿಸಿದ್ರ 5.28 ಆಯ್ತು. ಮೈನಸ್ ಏನೈತಿ ಸಂಖ್ಯೆಯಲ್ಲಿ 4.2 ಐತಿ, ಅದನ್ನ ಕಳೀರಿ. ಎಸ್ ನೋಡ್ರಿ, ಈಗ ಈ 5.28ರಲ್ಲಿ 4.2 ನಾವು ಕಳಿಬೇಕು. ಇಲ್ಲಿ ಏನಪ್ಪ 0 ಕೊಡ್ರಿ. ಎಸ್ ನೋಡ್ರಿ, 8ರಲ್ಲಿ 0 ಕಳೆದ್ರೆ 8, 2ರಲ್ಲಿ 2 ಕಳೆದ್ರೆ 0. ಈ ಪಾಯಿಂಟ್ ಸ್ಟ್ರೇಟ್ ಆಗಿ ಪಾಯಿಂಟ್ ಕೊಡ್ರಿ. 5ರಲ್ಲಿ 4 ಕಳೆದ್ರೆ 1 ಅಂದ್ರೆ 1.08 ಉತ್ತರ ಬಂತು. 1.08 1.08 ಉತ್ತರ ಬಂತು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ತುಂಬಾ ಈಸಿ ಇದೆ, ಬಹಳ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ನೀವು ಮತ್ತೆ ಅದನ್ನ ಹಿಂದಕ್ಕೆ ಸರಿಸಿ ನೀವು ನೋಡ್ಬೋದು. ಪರ್ಫೆಕ್ಟ್ ಆಗ್ರಿ. ಈ ತರ ಸರಳೀಕರಣ ಲೆಕ್ಕಗಳು ಬರ್ತಕ್ಕಂಥ ಚಾನ್ಸಸ್ ಐತಿ ಈ ವರ್ಷ. ಓಕೆ, ಅರ್ಥ ಅಂತ ಭಾವಿಸ್ತೇನೆ. ಮುಂದಿನ ಪ್ರಶ್ನೆಗೆ ಎಸ್ ಒಂದಿಷ್ಟು ಇನ್ಫಾರ್ಮೇಶನ್ ನಿಮಗಾಗಿ. ಏನಪ್ಪಾ ಸರ್ ಪದೇ ಇವನೇನ್ ನಡೀತಾ ಇರ್ತಂತ ಅನ್ಕೋಬೇಡ್ರಿ. ಇದು ಈ ಬಾರಿ 5ನೇ ತರಗತಿ ಬರ್ತಕ್ಕಂಥ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ. ಶೇರ್ ಮಾಡ್ರಿ ನಿಮ್ಮೆಲ್ಲ ಬೇರೆ ಎಲ್ಲ ಸ್ನೇಹಿತರ ಮಕ್ಕಳಿಗೆ ಅಥವಾ ನಿಮ್ ಫ್ರೆಂಡ್ಸ್ ಮಕ್ಕಳಿಗೆ. ಏನ್ ಬೇಕಂತಾರೆ 3ನೇ ತರಗತಿ 4ನೇ ಕ್ಲಾಸ್ ಮುಗಿಸಿ 5ನೇ ಕ್ಲಾಸ್ ಬರ್ತಕ್ಕಂಥ ಈ ಮಕ್ಕಳಿಗೆ ನಮ್ಮ ಮಸ್ಕಿ ಹತ್ರ ಗುಡ್ದೂರಲ್ಲಿ 30ನೇ ತಾರೀಕು ಮಾರ್ಚ್ 30ನೇ ತಾರೀಕಿಗೆ ರವಿವಾರ ಇದೇ ಸೇಮ್ ಮುಂದೇನು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಾದ್ರೂ ಇಲ್ಲಿ ಒಂದಿಷ್ಟು 8217650718 ಮತ್ತು 9449704442 ಅಂತಕ್ಕಂಥ ನಂಬರ್ಗೆ ರಾಮಕೃಷ್ಣ ಸರ್ ಅಂತ ಅಲ್ಲಿ ಮುಖ್ಯ ತರಬೇತಿದಾರರಿರ್ತಾರೆ. ನೀವು ಖುದ್ದಾಗಿ ಅಲ್ಲಿ ಸಮೀಪಿದ್ದವ್ರು ಭೇಟಿಯಾಗಿ ಒಂದು ರಿಜಿಸ್ಟರ್ ಮಾಡಿಸ್ರಿ. 30 ಮಾರ್ಚ್ 2025ಕ್ಕೆ ಎಕ್ಸಾಮ್ ಐತಿ. ಅಲ್ಲಿನೂ ಸೇಮ್ ಎಲ್ಲ ಉತ್ತಮ ಅಂಕ ಗಳಿಸ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚು ನಾವು ಮಕ್ಕಳಿಗೆ ಖರ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಓಕೆ, ವಿಶೇಷ ಬಹುಮಾನ ಇರುತ್ತೆ, ಅದೆಲ್ಲನೂ ಪಡೆದುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ನಿಮಗಾಗಿ, ಮುಂದಿನ ಪ್ರಶ್ನೆ ಸೈನಿಕ ಶಾಲೆ ಬರೀತಕ್ಕಂಥ ಮಕ್ಕಳಿಗಾಗಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದಿಷ್ಟು ವಿಡಿಯೋಗಳನ್ನ ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನ, GK ಇಂಗ್ಲಿಷ್ ಕ್ಲಾಸ್ಗಳನ್ನ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಪ್ರತಿ ವರ್ಷ ಕೊಡ್ತಾ ಇದೆ. ಈ ವರ್ಷ ಕೂಡ ಅದು ಅತಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇದೆ. ಸೊ ಈಗೆಲ್ಲ ಯಾರೆಲ್ಲ ಸೈನ್ಸ್ ಸ್ಕೂಲ್ ಎಕ್ಸಾಮ್ಗೆ ಪರೀಕ್ಷೆಗೆ ತಯಾರಿ ಮಾಡ್ತಿದ್ರಿ ಅಂಥವ್ರಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ಒಂದಿಷ್ಟು ಕ್ವಶನ್ಸ್ ಅಂತ ತೆಗೆದುಕೊಂಡು ಬಂದಿವಿ. ಎಸ್ ನೋಡಿ,
144, 180, 92ರ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯಿರಿ. ಫೈಂಡ್ ದ HCF ಆಫ್ 144, 180 and 92. ಮಸ ಕಂಡುಹಿಡಿತಕ್ಕಂಥದ್ದು ಬಹಳ ಈಸಿ ಒಂದು ಮೆಥಡ್ ಇದೆ, ನೋಡ್ಕೊಂಡ್ಬಿಡ್ರಿ. ಈಗಲೇ ಬರ್ತೈತಿ, ಆದ್ರೂ ಒಂದ್ಸಲ ಪರ್ಫೆಕ್ಟ್ ಆಗ್ರಿ. 144, ಎಸ್ ಒಂದೊಂದೇ ಸಪರೇಟ್ ತಕ್ಕೋತೀನಿ ಸರ್ ನಾನು. ಇದರ ಅಪವರ್ತನವನ್ನ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿತೇನೆ. ಅವಿಭಾಜ್ಯ ಸಂಖ್ಯೆ 2, ಫಸ್ಟ್ ಅವಿಭಾಜ್ಯ ಸಂಖ್ಯೆ 2. ಓಕೆ, 2 7 14, 2 2 4 ಅಂದ್ರೆ 72 144. ನೆಕ್ಸ್ಟ್ ಮತ್ತೆ ಇದು 2ರಲ್ಲಿ ಹೋಗ್ತೈತಿ. 2 3 6, 1 ಉಳಿತು 12, 2 6 12, ಮತ್ತೆ 2 18 36, 2 9 18. ನೆಕ್ಸ್ಟ್ 3 ಹೋಗ್ತೈತಿ, 3 ಇಲ್ಲಿ 3 ರೈಟ್. ಇದು 144ರ ಅವಿಭಾಜ್ಯ ಅಪವರ್ತನಗಳ ಪಟ್ಟಿ ಸಿಕ್ತು. ಹಂಗೆ 180ರದ್ದು ಕೂಡ ತಗೊಂಡ್ಬಿಡ್ರಿ. 180 ಸಮ ಸಂಖ್ಯೆ ಐತಿ, 2ರಲ್ಲಿ ಬಾ ಹೋಗ್ತೈತಿ. 2 9 18, 0 0 ಅಥವಾ 92 180 ಹಿಂಗ್ ತಗೋಬಹುದು. 2 ಅಷ್ಟಲೇ 90, 2 45 90, 45 ಯಾವ ಮಗ್ಗಿಲೆ ಹೋಗುತ್ತಾ, 3 ಹೋಗುತ್ತಾ. 3 1 3, 3 5 15 ಅಂದ್ರೆ 15 3 45, 3 ಮಗ್ಗಿಲೆ ಹೋಗ್ತೈತಿ. 3 5 15, ನೆಕ್ಸ್ಟ್ 5 1 5. ಇವೆಲ್ಲ ಅವಿಭಾಜ್ಯ ಸಂಖ್ಯೆ ಅಂತ ತಗೋಬೇಕು. ಅದೇ ತರನಾಗಿ ಇಲ್ಲಿ 92 ತಗೋರಿ, ಸಮ ಸಂಖ್ಯೆ ಐತಿ. 2ರಲ್ಲೇ ಕಡ್ತು ಹೋಗುತ್ತಾ. 2 ಎಷ್ಟು ನೋಡ್ರಿ, 2 8 ಸಾರಿ 2 4 8, 1 ಉಳಿತು 12 ಆಯ್ತು. 2 6 12, 46 2 92. ಈಗ 2 2 4, 2 3 6, 23 ಅವಿಭಾಜ್ಯ ಸಂಖ್ಯೆ ಐತಿ. ಯಾವ ಮಗ್ಗಿಲೆ ಹೋಗಲ್ಲ, 23 1 23. ಈ ತರನ ಸಪರೇಟ್ ಆಗಿ ನೀವು ಅವಿಭಾಜ್ಯ ಅಪವರ್ತನ ತಗೋಬಹುದು. ಒಂದು ಇಲ್ಲ ಅಂದ್ರೆ ಒಂದೇ ಟೈಮಿಗೆ ಹೊಡಿಬಹುದು. ಈ ತರ ನಿಮ್ಗೆ ಅಗದಿ ಸರಳವಾಗಿ ಇದು ಟೈಮ್ ತಗೊಂತತಿ. ನೀವು ಹಿಂಗನು ಕಲಿಬಹುದು ಅಥವಾ ಇನ್ನೊಂದು ಮೆಥಡ್ ನಿಮ್ಗೆ ಗೊತ್ತಿರೋ ಮಾಡ್ಬೋದು. ಈಗ ನೋಡ್ರಿ, ಎಲ್ಲಾ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರುತ್ತೆ ಮಹತ್ತಮ ಸಾಮಾನ್ಯ ಇಲ್ಲಿ 2 ಐತಿ, ಇಲ್ಲಿನೂ 2 ಐತಿ, ಇಲ್ಲಿನೂ 2 ಐತಿ. ತಗೊಂಡ್ಬಿಡ್ರಿ. HCF ಅಂದ್ರೆ ಮಸ = 2 ತಗೊಂಡ್ರಿ, ಇಂಟು ಹಾಕ್ರಿ. ಮತ್ತೆ ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಓಕೆ, 2 ತಗೊಂಡ್ರಿ. ಮತ್ ನೋಡ್ರಿ, ಇಲ್ಲಿ 2 ಐತಿ, ಇಲ್ಲಿ 2 ಇಲ್ಲ, ತಗೋಬಾರ್ದು. ಮತ್ತೆ ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, ತಗೋಬಾರ್ದು. ಮತ್ತೆ ಇಲ್ಲಿ 3 ಇಲ್ಲ, ಎಕ್ಸ್ಟ್ರಾ ಮತ್ತೆ 2 ಇಲ್ಲ. ಅಂದ್ರೆ ಸಾಮಾನ್ಯವಾಗಿ 2 2 2 2 2 2 ಅಷ್ಟೇ ಅದಾವು. ಅಂದ್ರೆ 2 2 4 ಉತ್ತರ ಬರ್ತೈತಿ. 144, 180, 92ರ ಮಸ ಎಷ್ಟಪ್ಪ ಅಂದ್ರೆ 4. ಈ 4 ಇವೆಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತದೆ. ಪೂರ್ಣವಾಗಿ ಭಾಗಿಸುವ ಅತ್ಯಂತ ಗರಿಷ್ಠ ಸಂಖ್ಯೆ. ಇದಕ್ಕಿಂತ ದೊಡ್ಡ ಯಾವ ಸಂಖ್ಯೆನೂ ಇವುಗಳನ್ನ ಭಾಗಿಸುವುದಿಲ್ಲ. ಮಹತ್ತಮ ಅಂದ್ರೆ ದೊಡ್ಡ, ಗರಿಷ್ಠ. ಓಕೆ, ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಅರ್ಥ ಆಗಿರ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೊರಡೋಣ. ಮುಂದಿನ ಪ್ರಶ್ನೆ ಎಸ್ ನೋಡ್ರಿ, ಭಿನ್ನರಾಶಿ ಇದರಲ್ಲಿ ಒಂದು ಭಾಗ ಮತ್ತು ಒಂದು ಸಂಖ್ಯೆ. ಭಿನ್ನರಾಶಿ ಒಂದು ಭಾಗ ಒಂದು ಸಂಖ್ಯೆಗೆ ಸಮನಾಗಿರುತ್ತದೆ. ಒಂದು ಸಂಖ್ಯೆಯ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಅದರ 1/3 ಭಾಗ ತಗೊಂಡ್ರೆ ಅಂದ್ರೆ ಆ ಸಂಖ್ಯೆಯನ್ನ 3 ಭಾಗ ಮಾಡಿ ಒಂದು ಭಾಗ 15ಕ್ಕೆ ಸಮ ಅಂತ. ಯಾವುದೋ ಒಂದು ಸಂಖ್ಯೆನ 3 ಭಾಗ ಮಾಡ್ತೀವಿ, ಅದರಲ್ಲಿ ಒಂದು ಭಾಗ ಸಂಖ್ಯೆ 15ಕ್ಕೆ ಸಮ ಆದ್ರೆ ಅದೇ ಸಂಖ್ಯೆಯ 1/5 ಭಾಗ ಎಷ್ಟು ಅಂತ ಕೇಳ. ಸಿಂಪಲ್ ಇದೆ ಇದು. ಒಂದು 1/3 ಭಾಗ 15ಕ್ಕೆ ಸಮ ಐತ್ರಿ. 1/3 ಸಮ ಇದೆ 15ಕ್ಕ. ಓಕೆ, ಎಸ್, 1/3 15ಕ್ಕೆ ಸಮ ಆದ್ರ ಅದೇ ಸಂಖ್ಯೆ 1/5 ಭಾಗ ಎಷ್ಟು ಅಂತಂದ್ರೆ ನೋಡ್ರಿ, 1/5 ಭಾಗ = ಕ್ವಶನ್ ಮಾರ್ಕ್ ಯೂನಿಟರಿ ಮೆಥಡ್. 1/3 = 15 ಆದ್ರೆ 1/5 ಎಷ್ಟು? ಇವೆರಡು ಗುಣಾಕಾರ ಆಗ್ತಾವ. ಅಂದ್ರೆ ಏನು, 1/5 ಇಂಟು 15 ಆಗ್ತೈತಿ. ಇದು ಹೋಲ್ ಡಿವೈಡೆಡ್ ಬೈ, ಟೋಟಲಿ ಹೋಲ್ ಡಿವೈಡೆಡ್ ಬೈ ಅಂದ್ರೆ ಈ ತರನಾಗಿ 1/3 ಹಿಂಗ. ಅಂದ್ರೆ ಇದು ಭಾಗಲೇ ಇದ್ದಂಗೆ, ಇದು ಹೋಲ್ ಡಿವೈಡ್ ಬೈ. ಹೌದಾ? ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನಾಗ್ತದ್ರೆ 1/5 ನೋಡ್ರಿ ಇಂಟು ಹಾಕ್ರಿ. 15 ಇದ್ರ ಕೆಳಗ ಏನು ಇಲ್ಲ ಅಂದ್ರೂ 1 ಇದ್ದಂಗ, ಯಾಕಂದ್ರೆ ಭಿನ್ನರಾಶಿ ಗುಣಾಕಾರ ಇದ್ದಂಗೆ ನೋಡ್ಕೊಂಡ್ಬಿಡ್ರಿ. ಈಗ ಇದು 1/3 ಐತ್ ನೋಡು, ಇದು ಭಾಗಾಕಾರ ಇರುವುದು ಗುಣಾಕಾರ ಆದಾಗ 1/3 ಇರುವುದು 3/1 ಆಗತ್ತ. ಇದು ಟೆಕ್ನಿಕ್ ನೀವು ಕಲ್ಕೋಬೇಕಿಲ್ಲ. 5 1 5 3 ಅಂದ್ರ = 3 3 9 ಬರುತ್ತೆ ಉತ್ತರ.
ಅಂದ್ರ ಒಂದು ಸಂಖ್ಯೆಯ 1/3 ಭಾಗ ತಗೊಂಡ್ರ 15 ಆಗತ್ತ. ಅದೇ ಸಂಖ್ಯೆಯ 1/5 ಭಾಗ ತಗೊಂಡ್ರೆ ಎಷ್ಟಾಗತ್ತಪ್ಪ ಅಂದ್ರೆ ಉತ್ತರ 9 ಬರ್ತೈತಿ. ಇದು ಉತ್ತರ ಅರ್ಥ ಆಗಿ ಅಂತ ಅನ್ಕೊಂತೀನಿ. ಈ ತರ ಒಂದಿಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತತಿ. ನೀವೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸು ಈ ಭಿನ್ನರಾಶಿ ಸಂಪಡಂತೆ CBSE ಮತ್ತು ICSE ಸಿಲೆಬಸ್ ಅಲ್ಲಿ ಈ ತರ ಕ್ವಶನ್ ಸಾಕಷ್ಟು ಕೊಟ್ಟಿದ್ದಾರೆ. ಅದೆಲ್ಲ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೊರಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ಮಾತ್ರ 6ರಿಂದ 10ನೇ ಕ್ಲಾಸ್ ವರೆಗೆ ಗಣಿತ, ವಿಜ್ಞಾನ, ಇಂಗ್ಲಿಷ್ ಟೆಕ್ಸ್ಟ್ ಮತ್ತು ಗ್ರಾಮರ್ ಅನ್ನ ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ನಾವು ಒಂದು ಶಿಕ್ಷಣ ಕೊಡ್ತಾ ಇದ್ದೀವಿ. ಈಗಾಗಲೇ ಹೋದ ಬಾರಿ SSLC ಅಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ. 625ಕ್ಕೆ 605, 595, 594, 574, 563, 554 ಈ ತರ ಉತ್ತಮ ಅಂಕವನ್ನು ಗಳಿಸಿ ನಮ್ಮ ಸಂಸ್ಥೆ ಹೆಸರನ್ನು ತಂದಿರತಕ್ಕಂಥ ಮಕ್ಕಳಿಗೆ ಅಭಿನಂದನೆಗಳು. ಮತ್ತು ಈ ವರ್ಷ ಈಗಾಗಲೇ ಎಲ್ಲ ತರಗತಿಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಏಪ್ರಿಲ್ 1ರಿಂದ ಕ್ಲಾಸಸ್ ಆರಂಭ ಆಗ್ತವೆ. ಯಾರಿಗೆಲ್ಲ ಪ್ರವೇಶಗಳು ಬೇಕಾಗಿದ್ರೆ 7760333143 ನಂಬರ್ ಅಥವಾ ನನ್ನ ನಂಬರ್ 9449771212 ಅಥವಾ 9900206243 ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣ ಸಮರ್ ಕ್ಯಾಂಪ್ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಮುಂದಿನ ಪ್ರಶ್ನೆ ಸೈನಿಕ್ ಶಾಲೆ ಎಕ್ಸಾಮ್ 2025 ಏಪ್ರಿಲ್ 5ಕ್ಕೆ ನಡೀತಾ ಇದೆ. ಒಂದು ಪ್ರಶ್ನೆ, ಒಂದು ಕೋಣೆಯ ನೆಲದ ಉದ್ದ 5.2 ಮೀಟರ್ ಮತ್ತು ಅಗಲ 5 ಮೀಟರ್ ಇದೆ. ಇದಕ್ಕೆ ಹಾಸಲು ಬೇಕಾಗುವ ಚಾಪೆಯ ಅಳತೆಯನ್ನು ಕಂಡು ಹಿಡಿಯಿರಿ. ರೂಮ್ ಇರ್ತಾವ, ಮನೇಲಿ ತೋಡ್ರಿ, ಕ್ಲಾಸ್ ರೂಮ್ ತೊಗೊಳ್ಳಿ, ರೂಮ್ ಇರ್ತಾವು. ರೂಮಿನ ಸೈಜ್ ಕೊಟ್ಟ, ರೂಮಿನ ಉದ್ದ ಮತ್ತು ಅಗಲ ಕೊಟ್ಟರ ಆ ಇಡೀ ರೂಮಿಗೆ ಚಾಪೆ ಹಾಸಲು ಬೇಕಾಗಿದೆ, ಕಾರ್ಪೆಟ್ ಹಾಕಲು ಬೇಕಾಗಿದೆ, ಮ್ಯಾಟ್ ಹಾಕಲು ಬೇಕಾಗಿದೆ. ಎಷ್ಟು ಮ್ಯಾಟ್ ಬೇಕು, ಎಷ್ಟು ಬೇಕಷ್ಟು ತರಂಗಿಲ್ಲ, ಕರೆಕ್ಟ್ ಅಳತೆ ತಗೊಂಡು ತಂದು ಹಾಕಿದ್ರೆ ಮಸ್ತ್ ನೀಟಾಗಿ ಕರೆಕ್ಟ್ ಫಿಟ್ ಆಗ್ಬೇಕು, ವೇಸ್ಟ್ ಆಗಬಾರ್ದು. ಅದಕ್ಕೆ ಈ ಲೆಕ್ಕವನ್ನು ಕಲಿಬೇಕು. ಹೇಗ್ ಮಾಡೋದು? ಎಸ್ ನೋಡ್ರಿ, ಇಲ್ಲಿ ಒಂದು ಕೋಣೆಯ ನೆಲದ ಉದ್ದ, ಒಂದು ಕೋಣೆ ಅಂತ ಅನ್ಕೊಡ್ರಿ. ಎಸ್, ಒಂದು ಬೆಡ್ರೂಮ್ ಅಥವಾ ಒಂದು ಕ್ಲಾಸ್ ರೂಮ್ ಅಂತ ಅನ್ಕೊಡ್ರಿ. ಅದರ ಉದ್ದ 5.2 ಮೀಟರ್ ಇದೆ, ಅಗಲ 5 ಮೀಟರ್ ಇದೆ. ಇದಕ್ಕೆ ಹಾಸಲು ಬೇಕಾಗುವ ಚಾಪೆಯ ಅಳತೆ ಅಂದ್ರ ಇಲ್ಲಿ ಚಾಪೆ ಹಾಕ್ಬೇಕಾಯ್ತು ನಾವು ಕಂಪ್ಲೀಟ್ ನೀಟಾಗಿ ಚಂದ ಕುಂದ್ರಕ್, ಹೌದಾ? ಇಲ್ಲಿ ಚಾಪೆ ಹಾಕ್ಬೇಕು ಅಂತಂದ್ರೆ ಎಷ್ಟು ಅಳತೆಯ ಚಾಪೆ, ಎಷ್ಟು ನಾವು ಚಾಪೆ ತರಬೇಕು. ಹೋದ ತಕ್ಷಣ ಚಾಪೆ ಕೊಡೋದ್ರೆ ಎಂತ ಕೊಡ್ಬೇಕು, ಅವರು ಗೊತ್ತಾಗಬೇಕಲ್ಲ. ಸೊ ಹಂಗಾಗಿ ಇದರ ಅಳತೆ ಬೇಕು ಅಂತ ನಾವು ಹೆಂಗ್ ಕಂಡಿಡ್ಬೇಕಂತಂದ್ರೆ ನೋಡ್ರಿ, ಇದು ಉದ್ದ ಮತ್ತು ಅಗಲವನ್ನು ಕೊಟ್ಟೈತಿ. ಇದು ಆಯತಾಕಾರವಾಗಿದೆ ಅಂದ್ರೆ ಆಯತದ ವಿಸ್ತೀರ್ಣವನ್ನು ಕಂಡಿಡಿಬೇಕು. ಆಯತದ ವಿಸ್ತೀರ್ಣ ನಮ್ಗೆ ಏನಂತಂದ್ರೆ ನೋಡ್ರಿ, ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲದ ಸೂತ್ರವಿದೆ. ಇದು ಆಯತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ, ಉದ್ದ ಇಂಟು ಅಗಲ. ಓಕೆ, ಈಗ ಉದ್ದ ಎಷ್ಟಿದೆ? 5.2 ಇದೆ, ಅಗಲ ಎಷ್ಟಿದೆ? 5 ಇದೆ. ಅಂದ್ರೆ 5.2 ಇಂಟು 5 ಗುಣಿಸೋಣ. 5 2 10, ಕ್ಯಾರಿ 1, 5 25, 1 26. ಪಾಯಿಂಟ್ ಅಂದ್ರೆ ಒಂದು ಅಂಕೆ ಐತಿ, ಪಾಯಿಂಟ್ ಕೊಡ್ರಿ. ಅಂದ್ರೆ 26 ನೋಡಿ ಏನಿದೆ, ಮೂಲಮಾನ ಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ, ಚದರ್ ಮೀಟರ್ ಆಗ್ತೈತಿ, ಮೀಟರ್ ಸ್ಕ್ವೇರ್ ಆಗ್ತೈತಿ. 26 ಚದರ್ ಮೀಟರ್. ನೋಡಿಲಿ, 26 ಮೀಟರ್ ಕೊಟ್ಟಾನೆ, 26 ಚದರ ಮೀಟರ್ ಕೊಟ್ಟಾನೆ. ಎರಡು ಆನ್ಸರ್ 26 ನೋಡಿ ಹಾಕ್ಬೇಕು ನೀವು. ಮೂಲಮಾನ ಬಹಳ ಇಂಪಾರ್ಟೆಂಟ್. ವಿಸ್ತೀರ್ಣವನ್ನ ಅಥವಾ ಕ್ಷೇತ್ರಫಲವನ್ನ ಅಥವಾ ಏರಿಯಾ ಅಂತಾರೆ, ಏರಿಯಾವನ್ನ ಚದರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಹಿಂಗಿರ್ತಾವ. ಅಂದ್ರೆ ಈ ಉತ್ತರ ರೈಟ್ ಹಾಕ್ಬೇಕು ನೀವು. ಇದನ್ನ ರೈಟ್ ಬರತ್ತಲ್ರಿ, 26 ಅಂತ ಅನ್ನಂಗಿಲ್ಲ, ಇದು ಮೀಟರ್ ಮಾತಿ. ಈ ತರ ಆ ವಿಸ್ತೀರ್ಣದ ಮೂಲಮಾನ ಹಿಂಗ್ ಬರೆಯಂಗಿಲ್ಲ, ಬಹಳ ಇಂಪಾರ್ಟೆಂಟ್. ಓಕೆ ಮಕ್ಕಳೇ, ನಿಮ್ಗೆ ಎಲ್ಲ ಲೆಕ್ಕಗಳು ಅರ್ಥ ಆಗ್ಯಾವ ಅಂತ ಅನ್ಕೊಂತೀನಿ. ಮುಂದಿನ ಒಂದು ಪ್ರಶ್ನೆ ಅದಕ್ಕಿಂತ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಮಾರ್ಚ್ 23, ನೆನಪಿಟ್ಟುಕೊಳ್ಳಿ, ಮಾರ್ಚ್ 23, 2025 ಎಕ್ಸಾಮ್ ಇದೆ. ರಿಜಿಸ್ಟ್ರೇಷನ್ಗೆ ನೀವು ನಂಬರ್ಗಳಿಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. 4ನೇ ತರಗತಿ ಮುಗಿದು 5ನೇ ತರಗತಿ ಬರುವಂತ ಎಲ್ಲ ಮಕ್ಕಳು ಈ ಪರೀಕ್ಷೆ ಬರೀಬಹುದು. ಈ ಪರೀಕ್ಷೆಯನ್ನು ಬರೆಸ್ರಿ, ನಿಮ್ಮ ಮಕ್ಕಳ ಒಂದು ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿ. ವರ್ಷ ಪೂರ್ತಿ ತರಬೇತಿ, 11 ತಿಂಗಳ ವರ್ಷ ಪೂರ್ತಿ ತರಬೇತಿಯನ್ನು ಉಚಿತವಾಗಿ ಪಡೆದುಕೊಳ್ಳಲು ಅವಕಾಶ ಇದೆ. ಎಲ್ಲ ರಾಜ್ಯದ ಎಲ್ಲ ಮಕ್ಕಳ ಮಕ್ಕಳು ಎಕ್ಸಾಮ್ ಬರೀರಿ.
ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೊಡ್ತಾ ಬಂದಿದೆ, ಇನ್ನು ಮುಂದೆನೂ ಕೊಡ್ತಕ್ಕಂಥ ಮಾತನ್ನು ಹೇಳುತ್ತಾ ನಾನು ನಿಮ್ಮ ಬಸವರಾಜ್ ಸುಳಕಲ್ದಿನಿ ಸರ್, ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಸಂಸ್ಥಾಪಕ ಅಧ್ಯಕ್ಷರು. ಎಲ್ಲ ಕಂಪ್ಲೀಟ್ ಆಗಿ ಒಂದು ಸಂಪೂರ್ಣವಾದ ಒಂದು ಎಲ್ಲ 10 ಲೆಕ್ಕಗಳನ್ನು ನೋಡಿದಿರಿ. ಅದರಲ್ಲಿ ಒಂದಿಷ್ಟು ವಿಶೇಷ ಕಾನ್ಸೆಪ್ಟ್ಗಳನ್ನು ನಾನು ಹೇಳಿದ್ದೀನಿ. ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗಬೇಕು ಅಂತಂದ್ರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಮಂದಿಗೆಲ್ಲ ಶೇರ್ ಮಾಡ್ರಿ. ಅವಕಾಶ ಏನು ಅನಿವಾರ್ಯ ಇರ್ತಕ್ಕಂಥವ್ರಿಗೆ, ಅವಶ್ಯಕತೆ ಇದ್ದವರಿಗೆ ಅದು ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.